ಬಹುಶಃ ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿ ಸಿಲುಕದಂತೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ವಿರೋಧ ಪಕ್ಷಗಳು ಆಪಾದನೆ ಮಾಡಿದಾಗ ಸತ್ಯ ಇದ್ರೂ ಕೂಡ ಸುಳ್ಳು ಅಂತ ಹೇಳಿ ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಅನೇಕ ಮಂತ್ರಿಗಳು ಮಾಡ್ತಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಲೂಟಿಯಲ್ಲಿ ತೊಡಗಿದೆ ಅನ್ನೋದನ್ನ ವಿರೋಧ ಪಕ್ಷಗಳು ಹೇಳ್ತಿಲ್ಲ. ಈಗ ಅದರ ಬದಲಾಗಿ ಕಾಂಗ್ರೆಸ್ನ ಶಾಸಕರುಗಳೇ ಪ್ರಾರಂಭ ಮಾಡಿದ್ದಾರೆ. ಮಾಡಿದ ಮೇಲೆ ಉತ್ತರ ಕೊಡ್ಲಿಕ್ಕೆ ಈಗ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಕರೆದು ಮಾತಾಡ್ತೇನೆ, ನಾನು ಭೇಟಿಯಾಗಿ ಮಾತಾಡ್ತೇನೆ, ಈ ರೀತಿಯ ಒಂದು ಆರಿಕೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಈಗ ನೀವು ಆರಿಕೆ ಉತ್ತರ ಕೊಟ್ರೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಭ್ರಷ್ಟಾಚಾರ ಮಿತಿ ಮೀರಿದಾಗ ಅದನ್ನೇ ಸಹಿಸಿಕೊಳ್ಳಲಾರದಂತ ಕಾಂಗ್ರೆಸ್ಸಿಗರು ಕೂಡ ಇದ್ದಾರೆ. ಬಿ.ಆರ್. ಪಾಟೀಲ್ ಅವರು ಇರ್ಬೋದು, ಇವತ್ತು ಅವರೇ ಹೇಳಿದ್ದಾರೆ. ಆಮೇಲೆ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ, ನಾನು ಒಂದೇ ಒಂದು ಚರಂಡಿ ರಸ್ತೆ ಮಾಡ್ಲಿಕ್ಕೂ ನಾನು ಯೋಗ್ಯನಿಂದ ಆಗ್ಬಿಟ್ಟಿದ್ದೇನೆ, ಅಂತ ಪರಿಸ್ಥಿತಿಯಲ್ಲಿದ್ದೇನೆ ಅಂತ ಮೊನ್ನೆ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ, ಅನುದಾನನೇ ಸಿಗ್ತಾ ಇಲ್ಲ ಅಂತ ಹೇಳಿ ಕಾಗೆ ಅವರು ಹೇಳಿದ್ದಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳಲಿಕ್ಕೆ ಪ್ರಾರಂಭ ಆಗಿದ್ರಿಂದ ಈಗ ಸರ್ಕಾರಕ್ಕೆ ಬೇರೆ ಮಾರ್ಗ ಇಲ್ಲ. ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಅರಿತು ತಕ್ಷಣ ರಾಜೀನಾಮೆ ಒಗೆದು ಹೋಗ್ಬೇಕು. ಇಷ್ಟು ಜನರು ಹೇಳಿದ್ರು ಕೂಡ ರಾಜೀನಾಮೆ ಕೊಡಿ, ಅಸಮರ್ಥರಿದ್ದೀರಿ, ನೀವು ಬರೀ ಅಧಿಕಾರಕ್ಕೆ ಅಂಟಿಕೊಳ್ತಿದ್ದೀರಿ ಅಷ್ಟೇ, ಈ ಹದಗೆಟ್ಟ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ, ನೀವು ಯೋಗ್ಯರಲ್ಲ ಅಂತ ಹೇಳಿದ್ರೆ, ಇಲ್ಲ, ದೇವರಾಜ ಅರಸು ಅವರ 7 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅದನ್ನ ಮೀರಿ ಒಂದು ದಿನ ಆದ್ರೂ ಇರಬೇಕು ಅನ್ನೋ ಹಠದಲ್ಲಿ ನೀವು ಕೊಡ್ತಿದ್ದೀರಿ. ನೀವು ದೇವರಾಜ ಅರಸು ಅವರ ಕಾಲ ಧೂಳಿಗೂ ಸಮ ಅಲ್ಲ.